ಈಗೇನು ಜನ ಸಫರ್ ಆಗ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿನೂ ಸಮಸ್ಯೆ ಆಗ್ತಾ ಇದೆ. ನೀವು ಮಾಡಿದಂತದ್ದು ಕೊಟ್ಟಿದ್ದೀರಿ, ಅದಕ್ಕೆ ಸರಿಪಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಿಮ್ಮನ್ನು ಕೂಡ ಕೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಸಭಾಧ್ಯಕ್ಷರ ಸಮೀಕ್ಷೆ ಮಾಡಬೇಕಂತ ತೀರ್ಮಾನ ಆಗಿದೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಸೇರಿ ರಾಜ್ಯಾದ್ಯಂತ ಜಂಟಿ ಸಮೀಕ್ಷೆ ಮಾಡ್ತಾ ಇದ್ದೇವೆ. ಈ ಸಮಸ್ಯೆ ಏನಿದೆ ಇವತ್ತಿಂದಲ್ಲ, ಇದು ಸುಮಾರು 50 ವರ್ಷ 100 ವರ್ಷದ ಸಮಸ್ಯೆ ಇದೆ. 1980ರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂತು. ನಾನು ಕೂಡ ಅರಣ್ಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಬಹುತೇಕ ಅರಣ್ಯ ಸಚಿವರಾಗಿ ಕೆಲಸ ಮಾಡುವಂಥ ಕಷ್ಟದ ಇಲಾಖೆ ಮತ್ತೊಂದಿಲ್ಲ. ನಾನು ಅರಣ್ಯ ಸಚಿವನಾಗಿ ಕೆಲಸ ಮಾಡೋದ್ರೊಳಗೆ ನಮ್ಮ ಸೆಕ್ರೆಟರಿ ಬಂದು ಹೇಳಿದ್ದು, ದವೆ ಅಂತ ಸೆಕ್ರೆಟರಿ ಇದ್ದರು, ಈಗ ರಿಟೈರ್ ಆಗ್ಯಾರ ಅವರು. ಸರ್, ಹಿಂದೆ ಮಹಾರಾಷ್ಟ್ರದೊಳಗೆ ಫಾರೆಸ್ಟ್ ಮಿನಿಸ್ಟರ್ ಜೈಲಿಗೆ ಹೋಗಿದ್ರು ಅಂತ ಮೊದಲೇ ಮಾತು ಹೇಳಿದರು. ಇದೇನು ಡೀಮ್ಡ್ ಫಾರೆಸ್ಟ್ ಇದೆಯಲ್ಲ, ಬೇಕಾಬಿಟ್ಟಿಯಾಗಿ ಆಗಿದ್ದು ನಿಜ. ಅವ್ರ ಮಾತಿಗೆ ನಾನು ಒಪ್ಕೊತೇನೆ, ಇದ್ರಾಗ ರಾಜಕಾರಣ ಮಾಡೋದು ಬೇಡ. ಆದರೆ ಇದರಿಂದ ಜನಕ್ಕೆ ತೊಂದರೆ ಆಗಿದೆ. ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕುಂತ್ಕೊಂಡು ಒಂದಿಷ್ಟು ಡೀಮ್ಡ್ 30% ಎಷ್ಟೋ ಪರ್ಸೆಂಟ್ ಅಂತ ಬಂದಾಗ ಬೇಕಾಬಿಟ್ಟಿಯಾಗಿ ಅದು ವಿಧಾನಸೌಧ ಡೀಮ್ಡ್ ಫಾರೆಸ್ಟ್ ಅಂತ ಬಂದರೂ ಕೂಡ ನೀವು ವಿಧಾನಸೌಧಕ್ಕೆ ಹೋಗುವಂಗಿಲ್ಲ. ಹಾಗಿದೆ. ನಾನು ಮಾನ್ಯ ಖರ್ಗೆ ಅವರಿಗೆ ಮನವಿ ಮಾಡ್ತೇನೆ, ಇದರೊಳಗೆ ರಾಜಕಾರಣ ಮಾಡೋದು ಬೇಡ. ಒಂದು ನಿಮಿಷ ಆಯ್ತಪ್ಪ, ಒಂದು ಹೆಚ್ಚು ಕಮ್ಮಿ ಆಗ್ತದೆ, ಅದ್ರಲ್ಲಿ ಯಾಕೆ ಚರ್ಚೆಗೆ? ಖರ್ಗೆ ಅವ್ರ ಬಗ್ಗೆ ಪ್ರೀತಿ ಭಾಳ ಆಯ್ತು, ಅದಕ್ಕೆ ಒಳ್ಳೆ ಬರ್ತದೆ ಸರ್. ಅಧ್ಯಕ್ಷ ಒಂದೇ ಸೆಕೆಂಡ್, ಒಂದು ನಿಮಿಷ ನೀನು ಅರಣ್ಯದ ಮಾತಾಡೋಕೆ ತಾನೆ, ನಾನು ಅದನ್ನ ಮಾತಾಡಕತ್ತೇನೆ. ಇದರೊಳಗೆ ರಾಜಕಾರಣ ಮಾಡೋದು ಬೇಡ ಸರ. ಇದಕ್ಕೊಂದು ಕಮಿಟಿಯನ್ನು ಮಾಡಿ ಅದರೊಳಗೆ MLAಗಳನ್ನು ಸೇರಿಸಿ ತ್ವರಿತವಾಗಿ ಎವ್ರಿ ಮಂತ್ ಒಂದು ಮೀಟಿಂಗ್ ಮಾಡುವಂಥದ್ದಾಗಿ ಕೇಂದ್ರ ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಕೊಟ್ಟು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಎಕ್ಸೆಸ್ ಡಿಮ್ ಫಾರೆಸ್ಟ್ ಅಂತ ಏನಾಗಿದೆಯಲ್ಲ ಅದನ್ನು ತೆಗೆದ್ರೆ ಜನರ ಲವ್ಲಿಹುಡ್ಗೆ ಅನುಕೂಲ ಆಗುತ್ತೆ. ಅಧ್ಯಕ್ಷ, ಹಿಂದೆ ಮಾಡಿರೋ ತಪ್ಪನ್ನ ಸರಿ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ಮಾನ್ಯ ಸಚಿವರ ಬಾಯಲ್ಲಿ ಕೇಳಿ ಖುಷಿ ಆಯಿತು. ನಾವು ಇದೇ ವಿಚಾರವಾಗಿ SIT ರಚನೆ ಆಗಿದೆ ಈ ರೀತಿಯ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರು. ಆ ಸುತ್ತೋಲೆ, ಇದು ಬರೀ ಸುತ್ತೋಲೆ ಇದೆ, ನಮ್ಮ ಜೀವ ಬಂದರೆ ನಮಗೆ ಫ್ರೀ ಹ್ಯಾಂಡ್ ಇರುತ್ತೆ, ನಾವು ಮಾಡ್ಬೋದು ಅನ್ನೋದನ್ನು ಅಲ್ಲಿರತಕ್ಕಂಥ ನಮ್ಮ ಅಧಿಕಾರಿಗಳ ಬಾಯಲ್ಲಿ ಬಂದಿರೋದು. ದಯವಿಟ್ಟು ಅಧಿಕಾರಿಗಳಿಗೆ ತಾವು ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ಎಜುಕೇಟ್ ಮಾಡಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಶಾಸಕರು ಹೇಳಿದಾಗೆ ಪಾಟೀಲ್ ಸರ್ ಹೇಳಿದರು, ಎಲ್ಲ ಶಾಸಕರನ್ನ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಒಂದು ಮೀಟಿಂಗ್ ಕಂಡಕ್ಟ್ ಮಾಡೋಕ್ಕೆ ಹೇಳಿ, ಮರುಪರಿಶೀಲನೆ ವಿಚಾರದಲ್ಲಿ. ಸರ್, ಒಂದೇ ನಿಮಿಷ. ಮಾನ್ಯ ಅಧ್ಯಕ್ಷರೇ, ಡೀಮ್ಡ್ ಫಾರೆಸ್ಟಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಳ ಚರ್ಚೆಗಳಾಗಿದೆ ಈ ಸದನದಲ್ಲಿ. ಇದರ ಹಿಂದೆ ಭಾಳ ಸಫರ್ ಪಟ್ಟಂಥವ್ರು ನಾವೆಲ್ಲರೂ ಕೂಡ. ಮಾನ್ಯ ಸಚಿವರೇ ಹೇಳಿದಂತೆ ನಮ್ಮ ಸರ್ಕಾರ ಇದ್ದಾಗಲೇ 3,30,000 ಹೆಕ್ಟೇರ್ ಪ್ರದೇಶವನ್ನು ಡೀಮ್ಡ್ ಫಾರೆಸ್ಟಿಂದ ಕೈ ಬಿಡಬೇಕು ಅಂತೇಳಿ ಮೊದಲನೇ ಬಾರಿ ನಾವೇ ಸುಪ್ರೀಂ ಕೋರ್ಟಿಗೆ ಅಫಿಡೇಟ್ ಕೊಟ್ಟಿದ್ದು. ಆಯ್ತು, ಅದು ಸರ್ವೆ ಸರಿಯಾಗಿಲ್ಲ ಅನ್ನೋದನ್ನ ಈಗ ಅವರೇ ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಂಡಿದ್ವಿ. ಇನ್ನಷ್ಟು ಪ್ರದೇಶಗಳನ್ನ ಸೇರಿಸಬೇಕಿತ್ತು ಅನ್ನೋದನ್ನ. ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದು ಏನಂತ ಕೇಳಿದ್ರೆ, ಇದು ಚರ್ಚೆ ಆದ ನಂತರ ಈಗ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅನ್ನೋರು ಎರಡು ಒಂದು ಜಂಟಿ ಸರ್ವೆ ಮಾಡಬೇಕು ಅಂತ ಆಗಿದೆ. ಅದಕ್ಕೊಂದು ಆ್ಯಪ್ ಅನ್ನು ನೀವು ಬಿಡುಗಡೆ ಮಾಡಬೇಕು ಅಂತ ಆಗಿತ್ತು. ನಿಮ್ಮ ಅರಣ್ಯ ಇಲಾಖೆನವರು ನಮ್ದು ಆ್ಯಪ್ ಬಂದಿದೆ, ಅದಿನ್ನೂ ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ದಯಮಾಡಿ ಈ ಆ್ಯಪ್ ಮುಖಾಂತರ ಜಂಟಿ ಸರ್ವೆನ ಬೇಗ ಒಂದು ಕಾಲಮಿತಿ ಫಿಕ್ಸ್ ಮಾಡಿ. ಕಾಲಮಿತಿಯನ್ನು ನೀವು ಫಿಕ್ಸ್ ಮಾಡಿದಲೇ ಜಂಟಿ ಸರ್ವೆ ಅಂತ ಎಷ್ಟು ವರ್ಷ ಹೇಳೋದು? ಇದಕ್ಕೆ ಒಂದು ಕಾಲಮಿತಿಯನ್ನು ಫಿಕ್ಸ್ ಮಾಡಿರಾಗುತ್ತೆ. ನಾವು KDP ಸಭೆಯಲ್ಲಿ ಉಳಿದಂಥ ಎಲ್ಲ ಸಭೆಗಳಲ್ಲಿ ಪದೇ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಹತ್ರ ಇನ್ನು ಆ್ಯಪ್ ಬರಲಿಲ್ಲ ಸರ್, ಆ್ಯಪ್ ಬರಲಿಲ್ಲ ಅಂತ ಹೇಳ್ತಾರೆ. ದಯಮಾಡಿ ಆ ಆ್ಯಪನ್ನು ಬಿಡುಗಡೆ ಮಾಡಿ, ಜಂಟಿ ಸರ್ವೆನ ಬೇಗ ಬಿಡುಗಡೆ ಮಾಡಿ, ಅದನ್ನ ನಿಮ್ಮ ರಾಜ್ಯ ಮಟ್ಟದ ಸಮಿತಿ ಕೊಡೋದಕ್ಕಿಂತ ಮುಂಚೆ ಎಲ್ಲ ಶಾಸಕರುಗಳ ಹತ್ರ ಸರ್ವೆ ನಂಬರ್ಗಳನ್ನು ತೋರಿಸಿ, ನಾವು ಅದನ್ನು ಸ್ಪಷ್ಟ ಮಾಡ್ತೀವಿ ಸರ್ವೆ ನಂಬರ್ ಬೇಕೋ ಬೇಡೋ ಅಂತ. ಇದಕ್ಕೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಲಾಸ್ಟ್ ಕ್ಲಾರಿಫಿಕೇಶನ್ ಸಭಾಧ್ಯಕ್ಷರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾವುದೇ ಒಕ್ಕಲೆಬ್ಬಿಸುವುದು ಬೇಡ, ಅಷ್ಟರವರೆಗೆ ಇವರ ಸರ್ವೆ